10 ಅಡಿ ಉದ್ದ 10 ಅಡಿ ಅಗಲ ಇಂತಹ ಚಿಕ್ಕ ಮನೆಯಲ್ಲಿ 4 ಜನರ ಸಂಸಾರ. ದಿನಗಟ್ಟಲೆ ಉಪವಾಸ, ಕೊನೆಗೆ ಸಿಗುವುದು ದೇವಸ್ಥಾನದ ಪ್ರಸಾದ. ಬಡ ಹುಡುಗ ಅಂತ ತನ್ನನ್ನ ನೋಡಿ ಡೈಲಾಗ್ ಹೊಡೆಯುತ್ತಿದ್ದ ಹುಡುಗಿಯರಿಗೆ ತಮ್ಮ ಸಿನಿಮಾ ಮೂಲಕವೇ ಜವಾಬು ಕೊಟ್ಟಿದ್ದ ಈ ಹುಡುಗ. ಜೀವನದಲ್ಲಿ ನಡೆದಂತಹ ರಿಯಲ್ ಘಟನೆಗಳನ್ನೇ ಕಥೆಯನ್ನಾಗಿ ಮಾಡಿ ವಿಶ್ವಕ್ಕೆ ರಿಯಲ್ ಸ್ಟಾರ್ ಎಂದು ಸಾಬೀತುಪಡಿಸಿದ್ದ ಈ ಸೂಪರ್ ಸ್ಟಾರೇ ಉಪೇಂದ್ರ. ಹೌದು ಸ್ನೇಹಿತರೆ, ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ದೇವರಿಲ್ಲ ಅನ್ನೋ ಮಾತಿಗೆ 100ಕ್ಕೆ 100ರಷ್ಟು ಜನರಿಗೆ ತಿಳಿಸಿಕೊಟ್ಟಿದ್ದೇ ಈ ರಿಯಲ್ ಮತ್ತು ರೇರ್ ಸ್ಟಾರ್ ಉಪೇಂದ್ರ. ಸೆಕೆಂಡ್ ಹ್ಯಾಂಡ್ ಸೈಕಲ್ ನಿಂದ BMW ವರೆಗೂ ಉಪೇಂದ್ರ ಅವರ ಜೀವನ ಎಷ್ಟು ರೋಚಕವಾಗಿತ್ತು ಅನ್ನೋದನ್ನ ನೀವು ತಿಳಿಯಬೇಕೆಂದ್ರೆ ಈ ವಿಡಿಯೋನ ತಪ್ಪದೆ ಮಿಸ್ ಮಾಡದೆ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಬೆಂಕಿ ಇಲ್ಲದೆ ಹೊಗೆ ಆಡೋದಿಲ್ಲ ಅನ್ನುವ ಮಾತಿದೆ. ಹೌದು, ಉಪೇಂದ್ರ ನಿರ್ದೇಶನ ಮಾಡಿದ ಪ್ರತಿಯೊಂದು ಕಥೆಯಲ್ಲೂ ಕೂಡ ತಮ್ಮ ಜೀವನದಲ್ಲಿ ನಡೆದ ಘಟನೆಗಳನ್ನೇ ಆಧರಿಸಿಕೊಂಡು ಅವುಗಳ ಸುತ್ತ ಕಥೆಯನ್ನ ಕಟ್ಟುತ್ತಿದ್ದರು. ಹೌದು, ಅಂತಹ ಸೂಪರ್ ಹಿಟ್ ಚಿತ್ರವೇ ಓಂ ಎ ಕೂಡ ಆಗಿತ್ತು. ಬೆಂಗಳೂರಿನ APS ಕಾಲೇಜಿನಲ್ಲಿ ಓದುತ್ತಿರುವಾಗ ತಮ್ಮ ಜೊತೆ ನಡೆದ ಒಂದು ಘಟನೆಯೇ ಈ ಓಂ ಚಿತ್ರದ ಜೀವಾಳ. ಉಪೇಂದ್ರ ಅವರ ಟ್ಯಾಲೆಂಟ್ ನೋಡಿ ಒಬ್ಬ ಶ್ರೀಮಂತ ಹುಡುಗಿ ಈ ಬ್ರಾಹ್ಮಣ ಹುಡುಗನ ಮೇಲೆ ಕಣ್ಣು ಹಾಕಿದ್ದು ಕೂಡ ನಿಜವಾಗಿತ್ತು. ಆದರೆ ಅದು ನಿಜವಾದ ಪ್ರೀತಿ ಆಗಿರಲಿಲ್ಲ, ಕೇವಲ ಉಪೇಂದ್ರ ಅವರನ್ನ ಅವಮಾನ ಮಾಡಲು ಮಾಡಿದ ಡೂಪ್ಲಿಕೇಟ್ ಪ್ರೀತಿಯಾಗಿತ್ತು. ಆದರೆ ಉಪೇಂದ್ರ ಮಾತ್ರ ಅದು ತಮ್ಮ ಮೊದಲ ಲವ್ ಸ್ಟೋರಿ ಅಂತಾನೆ ತಿಳಿದುಕೊಂಡಿದ್ದರು. ಉಪೇಂದ್ರ ನಿಜಕ್ಕೂ ಆ ಹುಡುಗಿಯನ್ನ ಮನಸಾರೆ ಪ್ರೀತಿಸಿದ್ದರಂತೆ, ಅವಳನ್ನೇ ತಮ್ಮ ಹೆಂಡತಿಯನ್ನಾಗಿ ಕೂಡ ಬಯಸಿದ್ದರಂತೆ. ಆದ್ರೆ ಅದು ಸುಳ್ಳೆಂದು ಆಮೇಲೆ ಗೊತ್ತಾಗುತ್ತದೆ. ಉಪೇಂದ್ರ ಅವರು ತಮ್ಮ ಕಾಲೇಜ್ ದಿನಗಳ ಲವ್ ಸ್ಟೋರಿಯನ್ನ ನೆನೆಸಿಕೊಂಡಿದ್ದಾರೆ. ನನ್ನ ಬದುಕಿನಲ್ಲಿ ನಡೆದ ಘಟನೆಗಳೇ ಎ ಮತ್ತು ಓಂ ಚಿತ್ರಕ್ಕೆ ಸ್ಫೂರ್ತಿ. ಇದು ಉಪೇಂದ್ರ ಅವರ ಫಸ್ಟ್ ಇಯರ್ ಬಿಕಾಂ ನಲ್ಲಿ ನಡೆದಂತಹ ಘಟನೆ. ಇದೇ ರೀತಿ ಮತ್ತೆ ಫೈನಲ್ ಇಯರ್ ಬಿಕಾಂ ನಲ್ಲಿ ಇದ್ದಾಗಲೂ ಕೂಡ ಇನ್ನೊಂದು ಘಟನೆ ನಡೆದಿತ್ತು. ಕಾಲೇಜು ದಿನಗಳಲ್ಲಿ ಯಾವುದೋ ಹುಡುಗಿಯನ್ನ ಲವ್ ಮಾಡಿದ್ದೆ. ಲವ್ ಎಂದರೆ ದೂರದಿಂದ ನೋಡಿ ಕವನವನ್ನ ಬರೆಯುವುದು ಅಂತ ಅಂದುಕೊಂಡಿದ್ದೆ, ಮಾತನಾಡಿಸುವುದು ಕೂಡ ಅಲ್ಲ. ಆ ಹುಡುಗಿಗೆ ಅದು ಗೊತ್ತಿರುವುದೇ ಇಲ್ಲ. ಒಂದು ಹುಡುಗಿಗೆ ಮಾತ್ರ ನನ್ನ ಒಬ್ಬ ಸ್ನೇಹಿತ ಹೋಗಿ ಹೇಳಿದ್ದ, ಉಪೇಂದ್ರ ನಿಮ್ಮನ್ನ ಲವ್ ಮಾಡುತ್ತಾನೆ ಅಂತ. ಅಷ್ಟು ಅಂದಿದ್ದಕ್ಕೆ ಆಕೆ ನಾನು ಕೂಡ ಲವ್ ಮಾಡ್ತೀನಿ ಅಂತ ಭೇಟಿ ಮಾಡೋಣ ಅಂತ ಕೂಡ ಹೇಳಿದ್ದಳು. ಆದ್ರೆ ಇದು ನನಗೆ ಆಗೋದಿಲ್ಲ ಅಂತ ಚೆನ್ನಾಗಿಯೇ ಗೊತ್ತಿತ್ತು. ಜೀವನದಲ್ಲಿ ನನಗೆ ಇನ್ನೂ ಮನೆಯೇ ಇಲ್ಲ, ನಾನೇನು ಲವ್ ಮಾಡೋದು ಅಂತ ಅನಿಸಿತ್ತು ಎಂದು ಉಪೇಂದ್ರ ಅವರೇ ಹೇಳಿದ್ದರು. ಜೀವನ ಮುಖ್ಯಾನಾ ಅಥವಾ ಲವ್ ಮುಖ್ಯಾನಾ ಎಂಬ ಪ್ರಶ್ನೆ ಅವರಿಗೆ ಮೂಡಿತ್ತಂತೆ. ನಾನು ನಿರ್ದೇಶಕನಾಗಿ ಒಂದು ಸಿನಿಮಾ ಮಾಡಬೇಕು ಎಂದಾಗ ಆ ಟಾಪಿಕ್ ಅನ್ನೇ ಆರಿಸಿಕೊಂಡೆ ಎಂದು ಉಪೇಂದ್ರ ಹೇಳಿಕೊಂಡಿದ್ದಾರೆ. ಕಾಲೇಜಿನಲ್ಲಿ ಓದುವಾಗ ಆ ಹುಡುಗಿಯಂತೂ ಸಿಗಲಿಲ್ಲ, ಆದ್ರೆ ಒಂದು ಕಥೆ ಮಾತ್ರ ಸಿಕ್ತು. ಅದನ್ನೇ ಉಪೇಂದ್ರ ಓಂ ಚಿತ್ರ ಕೂಡ ಮಾಡಿದ್ದು ಎನ್ನುತ್ತಾರೆ. ಹೌದು, ಪ್ರತಿಯೊಂದು ಘಟನೆಯಿಂದ, ಪ್ರತಿಯೊಬ್ಬ ವ್ಯಕ್ತಿಯಿಂದ, ಅದು ಒಳ್ಳೆಯದಾಗಲಿ ಕೆಟ್ಟದ್ದಾಗಲಿ ಕಲಿಯೋದು ತುಂಬಾ ಇಂಪಾರ್ಟೆಂಟ್ ಅನ್ನುತ್ತಾರೆ ರಿಯಲ್ ಸ್ಟಾರ್ ಉಪೇಂದ್ರ. ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಕೂಡ ಒಂದೊಂದು ಕಥೆ ಇರುತ್ತದೆ. ಆ ಕಥೆಯನ್ನೇ ಬಳಸಿಕೊಂಡು ನಾವು ಸಿನಿಮಾಗಳನ್ನ ಮಾಡ್ತೀವಿ ಅನ್ನುತ್ತಾರೆ. ಕನ್ನಡ ಚಿತ್ರರಂಗದ ಪ್ರತಿಭಾವಂತ ನಟ ಮತ್ತು ನಿರ್ದೇಶಕ ಉಪೇಂದ್ರ ಹುಟ್ಟಿದ್ದು 1968 ಸೆಪ್ಟೆಂಬರ್ 18ರಂದು ಕುಂದಾಪುರ ಸಮೀಪದ ಕೋಟೇಶ್ವರದ ಬ್ರಾಹ್ಮಣ ಕುಟುಂಬದಲ್ಲಿ. ಇವರ ತಂದೆ ಮಂಜುನಾಥ ರಾವ್, ತಾಯಿ ಅನಸೂಯ. ಇವರ ತಂದೆ ಹೋಟೆಲ್ನಲ್ಲಿ ಮದುವೆ ಸಮಾರಂಭಗಳಲ್ಲಿ ಅಡುಗೆಯನ್ನ ಮಾಡುತ್ತಿದ್ದರು. ಅವರ ತಾಯಿ ಕೂಡ ಅವರ ತಂದೆಗೆ ಸಹಾಯವನ್ನ ಮಾಡುತ್ತಿದ್ದರು. ಉಪೇಂದ್ರ ಹಾಗೂ ಅವರ ಅಣ್ಣ ಸುಧೀಂದ್ರ ಇಬ್ಬರು ಸಮಯ ಸಿಕ್ಕಾಗಲೆಲ್ಲ ಅವರ ತಂದೆ ತಾಯಿಗಳಿಗೆ ಸಹಾಯ ಕೂಡ ಮಾಡುತ್ತಿದ್ದರು. ಇವರದ್ದು ಅತ್ಯಂತ ಕಡುಬಿಡುವ ಕುಟುಂಬ. ಬೆಂಗಳೂರಿನ ಚಾಮರಾಜಪೇಟೆ ಏರಿಯಾದಲ್ಲಿ 10 ಅಡಿ ಉದ್ದ 10 ಅಡಿ ಅಗಲ ಚಿಕ್ಕ ಮನೆಯಲ್ಲಿ ಸಂಸಾರವನ್ನ ಸಾಗಿಸುತ್ತಿದ್ದರು. ಜೀವನಕ್ಕಾಗಿ ಉಪೇಂದ್ರ ಮಾಡಿದ ಕೆಲಸವೇ ಇಲ್ಲ. ಸಿಕ್ಕ ಕೆಲಸಗಳನ್ನ ಹೊಟ್ಟೆಪಾಡಿಗಾಗಿ ದುಡಿಯುತ್ತಿದ್ದರು. ಮನೆ ಮನೆಗೆ ಹೋಗಿ ಪೇಪರ್ ಹಾಕುವುದು, ಅಗರಬತ್ತಿ ಕಾರ್ಖಾನೆಯಲ್ಲಿ ಹೋಗಿ ಪ್ಯಾಕಿಂಗ್ ಮಾಡುವುದು, ಪೇಪರ್ ಬ್ಯಾಗ್ ಗಳನ್ನ ಮಾಡಿ ಒಂದು ಅಂಗಡಿಯಿಂದ ಇನ್ನೊಂದು ಅಂಗಡಿಗೆ ಹೋಗಿ ಮಾರಿ ಬರೋದು ಕೂಡ ಉಪೇಂದ್ರ ಮಾಡಿದ್ದಾರೆ. ಇದೇ ಕಾರಣ ಜೀವನದಲ್ಲಿ ಒಂದಲ್ಲ ಎರಡಲ್ಲ ಎಲ್ಲ ರೀತಿಯ ಅನುಭವಗಳನ್ನ ತಮಗೆ ಸಿಕ್ಕಿದೆ ಎಂದು ಹೆಮ್ಮೆಯಿಂದ ಹೇಳುತ್ತಾರೆ. ಈ ಎಲ್ಲ ಅನುಭವಗಳೇ ನನ್ನ ಬಂಡವಾಳ, ಈ ಅನುಭವಗಳಿಂದಲೇ ನಾನು ಇಷ್ಟು ಮೇಲಕ್ಕೆ ಬಂದಿದ್ದು ಎಂದು ಉಪೇಂದ್ರ ಹೆಮ್ಮೆಯಿಂದ ಹೇಳುತ್ತಾರೆ. ಬಸವನಗುಡಿ APS ಕಾಲೇಜಿನ ವಾಣಿಜ್ಯ ವಿಭಾಗದಲ್ಲಿ ವ್ಯಾಸಂಗ ಮಾಡುತ್ತಿರುವಾಗ ನಿರ್ದೇಶನದ ಗೀಳನ್ನ ಅಂಟಿಸಿಕೊಂಡ ಉಪ್ಪಿ ಕನ್ನಡದ ಹೆಸರಾಂತ ನಿರ್ದೇಶಕ ಕಾಶಿನಾಥ್ ಅವರ ಬಳಿ ಸಹಾಯಕ ನಿರ್ದೇಶಕರಾಗಿ ಕೆಲಸ ಮಾಡಲು ಪ್ರಾರಂಭಿಸುತ್ತಾರೆ. 1992ರಲ್ಲಿ ತೆರೆಗೆ ಬಂದ ತರಲೆ
ಮಗ ಚಿತ್ರದ ಮೂಲಕ ಸ್ವತಂತ್ರ ನಿರ್ದೇಶಕರಾಗಿ ಉಪೇಂದ್ರ ಮುಂದೆ 1993ರಲ್ಲಿ ಉಶ್ ಎಂಬ ಹಾರರ್ ಚಿತ್ರ ನಿರ್ದೇಶಿಸುತ್ತಾರೆ. 1995ರಲ್ಲಿ ಬಿಡುಗಡೆಯಾದ ಶಿವರಾಜ್ ಕುಮಾರ್ ಅಭಿನಯದ ಓಂ ಚಿತ್ರ ಇಡೀ ಭಾರತ ಚಿತ್ರರಂಗದಲ್ಲೇ ಹೊಸ ಸಂಚಲನವನ್ನ ಸೃಷ್ಟಿಸಿತ್ತು. ಈ ಚಿತ್ರದಲ್ಲಿ ನಿಜವಾದ ರೌಡಿಗಳು ತಮ್ಮ ಪಾತ್ರದಲ್ಲಿ ಸ್ವತಃ ತಾವೇ ಅಭಿನಯಿಸಿರುವುದು ಇನ್ನೊಂದು ವಿಶೇಷ. ನಂತರ ಆಪರೇಷನ್ ಅಂತ, ಸ್ವಸ್ತಿಕ್ ಅಂತ ಚಿತ್ರಗಳನ್ನ ನಿರ್ದೇಶಿಸಿ ಮುಂದೆ ಅವರೇ ನಟನೆ ಮಾಡಲು ಈ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡುತ್ತಾರೆ. ಇದೇ ರೀತಿ ಮುಂದೆ ಉಪೇಂದ್ರ, ಉಪ್ಪಿಟ್ಟು ಹೀಗೆ ಇನ್ನೂ ಹಲವಾರು ಚಿತ್ರಗಳಲ್ಲಿ ನಟನೆ ಕೂಡ ಮಾಡಿದ್ದಾರೆ. ಉಪೇಂದ್ರ ನಿರ್ದೇಶನದ ಹಲವಾರು ಚಿತ್ರಗಳಲ್ಲಿ ನಟಿಸಿರುವ ಪ್ರೇಮ ಹಾಗೂ ಉಪೇಂದ್ರ ನಡುವೆ ಪ್ರೀತಿಯ ಸಂಬಂಧಗಳು ಇದ್ದವು ಅಂತ ಆಗಾಗ ನಾವು ಕೇಳುತ್ತಾನೆ ಇರುತ್ತೇವೆ. ಇದಕ್ಕೆ ಏನಿಲ್ಲ ನನ್ನ ನಿನ್ನ ನಡುವೆ ಏನಿಲ್ಲ, ಕರಿಮಣಿ ಮಾಲೀಕ ನೀನಲ್ಲ ಅನ್ನೋ ಹಾಡು ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ವೈರಲ್ ಕೂಡ ಆಗಿದ್ದು ನಿಮಗೆಲ್ಲ ಗೊತ್ತು. ಆದ್ರೆ ನಟಿ ಪ್ರೇಮ ಪ್ರಕಾರ ಉಪೇಂದ್ರ ಹಾಗೂ ತಮ್ಮ ನಡುವೆ ಕೇವಲ ಒಬ್ಬ ನಟ ಹಾಗೂ ನಟಿ ಮತ್ತು ನಿರ್ದೇಶಕರ ನಡುವಿನ ಸಂಬಂಧ ಅಂತ ಖಡಾಖಂಡಿತವಾಗಿ ಹೇಳಿದ್ದಾರೆ. ಒಬ್ಬ ನಟ ಹಾಗೂ ನಟಿ ಒಂದು ಚಿತ್ರದಲ್ಲಿ ನಟಿಸಿದರೆ ಅದಕ್ಕೆ ಹಲವಾರು ಆಂಗಲ್ ಮೂಲಕ ನೋಡೋದು ಸಹಜ. ನಟಿ ಪ್ರೇಮ ಪ್ರಕಾರ ಉಪೇಂದ್ರ ತಮಗೆ ಇಷ್ಟವಾದ ನಟ ಹಾಗೂ ನಿರ್ದೇಶಕ, ಅದರಲ್ಲಿ ದೂಸರ ಮಾತೇ ಇಲ್ಲ. ಆದ್ರೆ ಪ್ರೇಮ ಅವರ ನಿಕಟವರ್ತಿಗಳ ಪ್ರಕಾರ ಉಪೇಂದ್ರ ಹಾಗೂ ಪ್ರೇಮ ನಡುವೆ ಸಂಬಂಧಗಳು ಇದ್ದಿದ್ದು ನಿಜ ಅಂತ ಹೇಳುತ್ತಾರೆ. ಪ್ರೇಮ ಉಪೇಂದ್ರ ಅವರ ಹೆಂಡತಿ ಅಂತಾನೆ ಕೆಲವರು ಬಿಂಬಿಸುತ್ತಾರೆ. ಆದ್ರೆ ಉಪೇಂದ್ರ ಅವರು ಪ್ರೇಮ ಅವರಿಗೆ ಮೋಸ ಕೂಡ ಮಾಡಿದ್ದಾರೆ ಅನ್ನುವ ಮಾತಿದೆ. ಆದ್ರೆ ಯಾರು ಯಾರಿಗೆ ಮೋಸ ಮಾಡಿದ್ದಾರೆ ಅನ್ನೋದು ಮೋಸಗಾರರಿಗೆ ಗೊತ್ತು ಅಥವಾ ದೇವರಿಗೆ ಗೊತ್ತು. ಉಪೇಂದ್ರ ತಮ್ಮ ನಟನೆ ಹಾಗೂ ನಿರ್ದೇಶನದ ತುತ್ತುದಿಯಲ್ಲಿದ್ದಾಗ ಅವರು ಮಾಡುತ್ತಿದ್ದ ಚಿತ್ರ H2O ಚಿತ್ರಕ್ಕಾಗಿ ಹಲವಾರು ಹುಡುಗಿಯರನ್ನ ಸ್ಕ್ರೀನ್ ಟೆಸ್ಟ್ ಮಾಡಿ ಕೊನೆಗೆ ಇವರು ಆಯ್ಕೆ ಮಾಡಿದ್ದೇ ಬೆಂಗಾಳಿ ಬಡಗಿ ಪ್ರಿಯಾಂಕಾ ಅವರನ್ನ. ಈ ಚಿತ್ರಕ್ಕೆ ಹಲವಾರು ದೇಶಗಳಲ್ಲಿ ಹಾಗೂ ಅತ್ಯಂತ ಸುಂದರವಾದ ಲೊಕೇಶನ್ ಗಳಲ್ಲಿ ಶೂಟಿಂಗ್ ಕೂಡ ಮಾಡಲಾಗುತ್ತಿತ್ತು. ಈ ನಡುವೆ ಉಪೇಂದ್ರ ಮತ್ತು ಪ್ರಿಯಾಂಕಾ ಲವ್ ಸೀನ್ಗಳೆಲ್ಲ ಆಕ್ಟ್ ಮಾಡುತ್ತಾ ನಿಜಕ್ಕೂ ಪ್ರೀತಿಯಲ್ಲಿ ಬಿದ್ದಿದ್ದರು. ಈ ಸಮಯದಲ್ಲಿ ಅವರಿಬ್ಬರ ನಡುವೆ ದೈಹಿಕ ಸಂಬಂಧಗಳು ಕೂಡ ಏರ್ಪಟ್ಟಿದ್ದವು ಎನ್ನುವ ಮಾತಿದೆ. ಆದ್ರೆ ಉಪೇಂದ್ರ ಯಾವುದಕ್ಕೂ ಕಮಿಟ್ ಆಗಿರಲಿಲ್ಲ. ಮದುವೆ ಅಂತೂ ದೂರದ ಮಾತು. ಆದ್ರೆ ಪ್ರಿಯಾಂಕಾ ಮಾತ್ರ ಹಠ ಬಿಡದೆ ಉಪೇಂದ್ರ ಅವರನ್ನ ಮದುವೆ ಆಗಬೇಕೆನ್ನುವ ಛಲ ಅವರಲ್ಲಿತ್ತು. ಅನಂತರ ಉಪೇಂದ್ರ ಪ್ರಿಯಾಂಕಾ ಅವರಿಂದ ದೂರವಾಗಿದ್ದು ನಿಜ ಕೂಡ. ಯಾಕಂದ್ರೆ ಅವರಿಗೆ ಮದುವೆಗಿಂತ ಹೆಚ್ಚಾಗಿ ತಮ್ಮ ಕರಿಯರ್ ಇಂಪಾರ್ಟೆಂಟ್ ಆಗಿತ್ತು. ಅಷ್ಟೇ ಅಲ್ಲದೆ ಈ ಚಿತ್ರದಲ್ಲಿ ನಾಯಕ ನಟಿಯಾಗಿ ಉಪೇಂದ್ರ ಜೊತೆ ರೊಮ್ಯಾನ್ಸ್ ಮಾಡಿದ್ದ ರಿಯಲ್ ಸ್ಟಾರ್ ಉಪೇಂದ್ರ ಚಾಂದಿನಿ ಜೊತೆ ಕೂಡ ರಿಯಲ್ ಆಗಿ ರೊಮ್ಯಾನ್ಸ್ ಮಾಡಿದ್ದರು ಎನ್ನುವ ಮಾತು ಆ ಚಿತ್ರರಂಗದ ಕೆಲವು ಕಲಾವಿದರು ಮತ್ತು ಟೆಕ್ನಿಷಿಯನ್ ಕೂಡ ಹೇಳಿಕೊಂಡಿದ್ದಾರೆ. ಅವರಿಗೂ ಕೂಡ ಉಪೇಂದ್ರ ಮೋಸ ಮಾಡಿದ್ದಾರೆ ಅನ್ನುವ ಮಾತುಗಳಿವೆ. ಇದೇ ಕಾರಣ ಚಾಂದಿನಿ ಈಗಲೂ ಕೂಡ ಮದುವೆ ಕೂಡ ಆಗಿಲ್ಲ ಅನ್ನುವ ಮಾತುಗಳಿವೆ. ಒಂದು ಮಾಹಿತಿಯ ಪ್ರಕಾರ ಪ್ರಿಯಾಂಕಾ ಕೆಲವು ದೊಡ್ಡ ರಾಜಕೀಯ ವ್ಯಕ್ತಿಗಳನ್ನ ಸಂಪರ್ಕಿಸಿ ಉಪೇಂದ್ರ ಅವರಿಗೆ ಎಚ್ಚರಿಕೆ ಕೊಟ್ಟು ಅಂದ್ರೆ ಧಮಕಿ ಹಾಕಿಸಿ ಮದುವೆ ಆಗಿದ್ದರು ಎನ್ನುವ ಮಾತುಗಳಿವೆ. ಇದು ಎಷ್ಟು ಸತ್ಯ ಎಷ್ಟು ಸುಳ್ಳು ಅನ್ನೋದು ಅವರಿಬ್ಬರಿಗೆ ಗೊತ್ತು. ಆದ್ರೆ ಒಂದು ಮಾತ್ರ ನಿಜ ಸ್ನೇಹಿತರೆ, ಕರಿಯರ್ ನ ತುತ್ತುದಿಯಲ್ಲಿದ್ದಂತಹ ಉಪೇಂದ್ರ ಯಾರಿಗೂ ಗೊತ್ತಿಲ್ಲದ ಹಾಗೆ ಪ್ರಿಯಾಂಕಾ ಅವರನ್ನ 2003 ಡಿಸೆಂಬರ್ 14ರಂದು ಮದುವೆಯಾಗಿದ್ದು ನಿಜ. ಏನೇ ಇರಲಿ ಹೇಗೆ ಇರಲಿ, ಸಿನಿಮಾ ರಂಗದಲ್ಲಿ, ರಾಜಕೀಯ ರಂಗದಲ್ಲಿ, ಕ್ರಿಕೆಟ್ ಆಟದಲ್ಲಿ ಇವೆಲ್ಲ ಇತ್ತೀಚೆಗೆ ಮಾಮೂಲಿಯಾಗಿ ಹೋಗಿವೆ. ಈ ಪರ್ಸನಲ್ ವಿಷಯಗಳನ್ನ ಬಿಟ್ಟಾಕಿ ಅವರ ಸಾಧನೆಯನ್ನ ಮೆಚ್ಚಿ ಅವರ ಕಲೆಗೆ ನಾವು ಗೌರವ ಕೊಡುವುದೇ ಮುಖ್ಯ. ಫೋಕಸ್ ತಂಡದ ಪರವಾಗಿ ರಿಯಲ್ ಸ್ಟಾರ್ ಉಪೇಂದ್ರ ಅವರಿಗೆ ಆಲ್ ದ ಬೆಸ್ಟ್ ಹೇಳುತ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಂತಹದೇ ಇನ್ನಷ್ಟು ಕುತೂಹಲ ಮಾಹಿತಿಗಾಗಿ ಈ ಚಾನೆಲ್ ನಲ್ಲಿ ಬರುವ ವಿಡಿಯೋಗಳನ್ನ ನಿರೀಕ್ಷಿಸಿ ಹಾಗೂ ವೀಕ್ಷಿಸಿ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ.